ವಿರಾಟ್ ರಾಜನ ಮಣಿಯಾಗ ಪಾಂಡವರು ವೇಷ ಹಾಕಿ ಹೋದಾಗ ಹಾದರಗಿತ್ತಿ ಮಗನ ಅಂದ. ಯಾವ ಹಾದರಗಿತ್ತಿ ಮಗ ಅಂದಪ್ಪ? ಹಾದರಗಿತ್ತಿ ಮಗನ ಅಂತಲ್ಲಿ ಹಿರಿಯರು ಕೇಳ್ತಾರ. ನೀವು ಯಾಕೆ ಗುರುಗಳ ಭೀಮಗ ಹಾದರಗಿತ್ತಿ ಮಗನ ಅಂತ ಯಾವ ಅಂದ ಅಂತ ಯಾರೊಬ್ರು ಅಜ್ಜ ನಿಂತ ಯಾವ ಅಂದ ಹಾದರಗಿತ್ತಿ ಮಗನ ಹಾದರಗಿತ್ತಿ ಮಗನ ಅಂದ್ರೆ ನಿಮಗೆ ಏನಂತೀವಿ? ಹಂಗ ಹಾಡು ಬರ್ತಮ್ಮ. ಮಹಾಭಾರತ ಕಾವ್ಯಗಳ, ರಾಮಾಯಣ ಮಹಾಭಾರತ ಕಾವ್ಯಗಳ 18 ಪುರಾಣ ಕಥೆ ಅವ. ಆ 18 ಪುರಾಣದಾಗ ವಿಷಯ ಹೋಗ್ಲಿ, 15 ದಿವಸ ಬರವಾಲ್ದೆ 18 ಪುರಾಣಗಳ ವಿಷಯ ತೆಗೆದ್ರೆ ಅವ್ರ ಹೆಸರು ಹೇಳಿ ಕಾಣಿಸ್ತಾದ್ರೆ ವಿದ್ಯೆ ಇಲ್ರಿ ಕಡೆ ಬರೀ ಹಾದರಗಿತ್ತಿ ಮಗನ ಹಡಸರ ಮಗನ ಅಂತಾವಷ್ಟ. ಅದಕ್ಕ ಹೆದರಿ ನಿಮ್ಮಪ್ಪ ಮಗನಿಗೆ ಹೇಳ್ದಾನಂತ ಆಗಲಿ ಆಗ ಹೇಳೇನು ಮಾಸ್ತರ. ಅದ್ ಬಿಡ, ಕಾವ್ಯಗಳಂದ್ರೆ ಯಾರು ಬರ್ದಾರ? ಮಹಾಭಾರತ ಗಣಪತಿ ಬರ್ದಾನ. ಆಣಿ ಸೊಂಡಿ ಅಂತೀನಿ. ಗಣಪತಿಗೆ ಆಣಿ ಸೊಂಡಿ ಬರಕ್ ಕಾರಣ ಏನ? ಯಾ ದಿಕ್ಕಿಗೆ ಹೋಗಿ ಆಣಿ ಚಂಡ ಕಡ್ಕೊಂಡ್ ಗಣಪತಿ ಯಾ ದಿನ ಹಚ್ಚಿದ್ರ? ಈ ಗಣೇಶ ಚತುರ್ಥಿ ಯಾ ದಿನ ಆಚರಿಸಿದ್ರ? ಇವತ್ತಿದ್ರ ತಂದಿಂದ ಸ್ಟೋರಿ ಗುರುಗಳ ನೀವು ಬ್ಯಾರೆ ಅಂದ್ರೆ ಸುಮ್ಮ ಹಾಡಿದ್ದೆ. ಈಗ ಒಂದ್ ಚರ್ಚ್ ನಿನಗ ನಿಮ್ಮ ಅಪ್ಪಂದ ನಿನಗ ಬರ್ದಿದ್ರ ಯಾರ? ನಮ್ಮ ಅಪ್ಪ ತಪ್ಕೊಂಡಿ ಚಿಕ್ಕ ಮರಳಿ ಮಾರುತಿ ಗುರುಗಳದ ನಿನಗ ವಿದ್ಯೆ ಬರ್ದಿದ್ರ ಇಲ್ಲಿಂದ ಗಣಪತಿ ಹಾಡ. ನೀ ಏನ್ ಬಿಟ್ಕೊಡ ನನ್ನ ಗಣಪತಿಯರ ಮಾಡ, ಇಲ್ಲ ಪರಮೇಶ್ವರ ಮಾಡ. ಯಾರ ಪಾತ್ರದಾಗ ಒಂದ್ ಬಿಟ್ಟುಕೊಡ ಹಾಡಿಲ್ಲ ಅಂದ್ರೆ ಮಾರುತಿ ಗುರುಗಳ ಹೆಸರು ಹೇಳೋಣ. ಮಾತಿಗೆ ಹಟ್ಟಕ್ಕೆ ಬಿದ್ದ ಆನಿ ಸೊಂಡಿ ಅನ್ನಬೇಡ. ಈ ಆನಿ ಸೊಂಡಿಗೆ ಬಹಳ ಮಹತ್ವ ಆಯ್ತು ಮಾಸ್ತರ. ಅದಕ್ಕೆ ನಿನಗೇನು ಹೇಳ್ದ ಇನ್ನೊಂದು ಇದು ಸೋಚ್ ನೋಡುವಂತ ಮಾತ. ನಿನ್ನ ಜೋಡಿ ಬದಲಿದ್ದಾಗ ನಮ್ಮ ಮಾಸ್ತರ್ನು ನಾವು ಬಂದಿದ್ವಿ. ಅಲ್ಲಿ ಫಸ್ಟ್ ಹೊಡೆದಿನಿ ಬಹುಮಾನ ಅಂದಿದ್ನಿ ಕರೆ ಐತಿ. ಇವ್ರು ಚಿಕ್ಕಮಗಳೂರು ಮಾರುತಿ ಗುರುಗಳು ಬಿಡಿರಿ 8 ಭಜನೆ ಮಾಡ್ಯಾರ. ಅದ್ರಾಗ 6 ಭಜನೆ ಫಸ್ಟ್ ಆಗ್ಯಾರ. ಹೇಳಿ ಕೇಳಿ ಫಸ್ಟ್ ಹೊಡೆದ್ರಿ. ಅದನ್ನ ನನಗೆ ಅಭಿಮಾನ ಐತೆ. ಹೆಂಗಂದ್ರ ನೀವು ಕೊಟ್ಟಂತ ಒಂದು ಗುರ್ತದ, ಒಂದ್ ಬೆಳ್ಳಿ ಕಡೆ ಆಗ್ಲಿ ಒಂದ್ ಟ್ರೋಫಿಯರ್ ಆಗ್ಲಿ ಕೊಟ್ರೆ ನಮ್ಮ ಮನ್ಯಾಗ ಹೋದನ್ನ ಯಾಕೆ ಇಡ್ತೀವಿ ಹೇಳ? ಇವತ್ತು ಮೇಲ್ಗುರಿಗೆ ಹೋಗಿದ್ದೀಪ, ಅವ್ರ ಮನ್ಯಾಗ ಅವ್ರ ಊರಾಗ ನೋಡಿದ ಕಾಣಿಕೆ ಏರ ಮಾಸ್ತರ ಅಂತ ಬೆಳ್ಳಿ ಕಡೆ ತಂದ ಎಮ್ಮಿ ಬಾತಿಗೆ ಹಾಕಿ ಎಮ್ಮಿ ಕಟ್ತಾನಂತ. ಮತ್ತವ್ರು ಸಿಡು ಕೊಡ್ತೀರಲ್ಲ ಅವ್ನು ಮುರದ ಕದ ಮಾಡ್ತಾನಂತ. ಅಷ್ಟು ಬರ್ಗೆಟ್ಟಿರ ನೀವು? ನಿಮಗಲ್ಲ, ಸ್ತ್ರೀಯರಿಗೆ ಬೇಕಲ್ಲ, ಮನ್ಯಾಗ ಸ್ತ್ರೀಯರು ಇರ್ತಾರಲ್ಲ. ಗ್ರಾಮದವರು ನಮ್ಮನ್ನು ಕರೆಸುವಂತ ಸವಿ ನೆನಪಿನ ಕಾಣಿಕೆ ಪಟ್ಟ ಇಲ್ಲಿ ಕೇಳಿಲ್ಲೇ ಭಜನೆ ಬಿದ್ದಾಗ ಡಾಮರಾಟ ಎಬಸಗಾಡು ಸಣ್ಣ ಮಾಸ್ತರ. ಗುರುಗಳಲ್ಲಿ ಏನೋ ಕಮಿಟಿ